ನಡೆದಿರುವಂತಹ ಮಹಾರಂಪಾಟದ ಸ್ಟೋರಿ ತಾಯಿ ಮತ್ತು ಮಗಳ ನಡುವೆ ನಡೆದಿರುವ ಮಹಾ ಡ್ರಾಮಾ ಟ್ರಸ್ಟ್ ಬಳಿ ಗಲಾಟೆ ಆದ ಬಳಿಕ ಆ ಕುಟುಂಬ ಸ್ಟೇಷನ್ಗೆ ಹೋಗಿದೆ. ಕುವೆಂಪು ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ತಾಯಿ ರಾಧಾಮಣಿ. ಅಷ್ಟಕ್ಕೂ ಇದು ಮೈಸೂರಲ್ಲಿ ನಡೆದಿರುವಂತಹ ಮಹಾರಂಪಾಟದ ಕಥೆ. ತಾಯಿ ಮತ್ತು ಮಗಳ ನಡುವೆ ನಡೆದಿರುವಂತಹ ಮಹಾ ಡ್ರಾಮಾ. ಟ್ರಸ್ಟ್ ಬಳಿ ಯಾವಾಗ ಗಲಾಟೆ ಆಗುತ್ತೆ, ಈಗಷ್ಟೇ ಗಮನಿಸ್ತಾ ಇದ್ವಲ್ಲ, ಗಲಾಟೆ ಆದ್ಮೇಲೆ ಸ್ಟೇಷನ್ಗೆ ಹೋಗಿದ್ದಾರೆ ಕುಟುಂಬಸ್ಥರು. ಕುವೆಂಪು ನಗರ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ತಾಯಿ ರಾಧಾಮಣಿ. ತಕ್ಷಣ ಆ ಓನರ್ ಏನಿದ್ದಾರೆ, ಟ್ರಸ್ಟ್ ನ ಓನರು ರಾಣಿ ಪ್ರಭಾಗೆ ಕರೆ ಮಾಡಿ ಕರೆಸ್ಕೊಂಡಿದ್ದಾರೆ ಪೊಲೀಸರು. ಯುವತಿ ಜೊತೆ ಠಾಣೆಗೆ ಬಂದಂತಹ ಟ್ರಸ್ಟ್ ನ ಮಾಲಕಿ ರಾಣಿ ಪ್ರಭಾ, ಹುಡುಗಿ ಮೇಜರ್ ಇದ್ದಾಳೆ, ನನ್ನ ಜೊತೆ ಇದ್ದಾಳೆ ಅಂತ ವಾದ ಮಾಡಿದ್ದಾರೆ. ಅದ್ರ ಜೊತೆಗೆ ಪೊಲೀಸರಿಗೆ ರಿಟ್ ನಲ್ಲಿ ಹೇಳಿಕೆಯನ್ನ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ. ಆಗ ಸಿಟ್ಟಿಗೆದ್ದ ತಾಯಿ ರಾಧಾಮಣಿ ಮತ್ತು ಕುಟುಂಬಸ್ಥರು ಗಲಾಟೆ ಮಾಡಿದ್ದಾರೆ. ನನ್ನ ಮಗಳನ್ನ ನನ್ನ ಬಳಿಯೇ ಮಾತನಾಡೋದಕ್ಕೆ ಈಕೆ ಬಿಡ್ತಾ ಇಲ್ಲ, ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಪೊಲೀಸರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ರಾಣಿ ಪ್ರಭಾ ನನ್ನ ಮಗಳನ್ನ ಬಲವಂತವಾಗಿ ಇಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಪ್ರಾಣಾಪಾಯ ಆದರೆ ಅದಕ್ಕೆ ನೇರವಾಗಿ ಆಕೆನೇ ಕಾರಣ. ನನ್ನ ಮಗಳಿಗೆ ಏನೂ ಗೊತ್ತಾಗಲ್ಲ, ಆಕೆಯ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾಳೆ ಈಕೆ. ದಯವಿಟ್ಟು ನನ್ನ ಮಗಳನ್ನ ಆಕೆಯಿಂದ ಬೇರ್ಪಡಿಸಿ ನಮ್ಮ ಜೊತೆ ಕಳಿಸ್ಕೊಡಿ ಅಂತ ಪೊಲೀಸರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಯುವತಿಯನ್ನ ತನ್ನ ಜೊತೆಗೇನೆ ಡಾಕ್ಟರ್ ರಾಣಿ ಪ್ರಭಾ ಅವರು ಕರ್ಕೊಂಡು ಹೋಗಿದ್ದಾರೆ. ಅದೊಂದು ಕಡೆ ಫೋಟೋ ತೋರಿಸ್ತಾ ಇದೀವಿ ನೋಡಿ. ಓಂ ಶ್ರೀ ಸಾಯಿ ಟ್ರಸ್ಟ್ ಏನಿದೆ ಅದರ ಮಾಲಕಿ ಓನರು ರಾಣಿ ಪ್ರಭಾ. ಅದೊಂದು ಕಡೆ ಈ ಗಲಾಟೆ ಯಾವಾಗ ಆಗತ್ತೆ, ಅಲ್ಲಿ ನೂಕಾಟ ತಳ್ಳಾಟ ಎಲ್ಲ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿ ರಂಪಾಟ ಆಗ್ತಾ ಇದ್ದಂತಾನೆ 112ಗೆ ಕರೆ ಮಾಡಿ ಪೊಲೀಸರಿಗೆ ವಿಚಾರ ಮುಟ್ಟಿಸ್ತಾರೆ. ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ರಾಣಿ ಪ್ರಭಾ ಅವರನ್ನ ಕರೆಸ್ಕೊಳ್ತಾರೆ ಸ್ಟೇಷನ್ಗೆ. ಏನ್ ಕತೆ, ಏನಿದು, ಎತ್ತ, ಯಾಕೆ, ಏನು ಅಂತ. ಬಟ್ ಇಲ್ಲಿ ಕುಟುಂಬಸ್ಥರು ಒಂದಷ್ಟು ವಿಚಾರಗಳನ್ನ ಸ್ಟೇಷನ್ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ನಮ್ಮ ಮಗಳನ್ನ ನಮ್ಮ ಜೊತೆನೆ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ, ಬಲವಂತವಾಗಿ ಇರಿಸ್ಕೊಂಡಿದ್ದಾರೆ. ಯಾಕೆ, ಏನು ಅನ್ನುವಂಥದ್ದು ಅಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೆದಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಇನ್ನು ಅಸಲಿಗೆ ಶ್ರೀ ಸಾಯಿ ಟ್ರಸ್ಟ್ಗೆ ಮಗಳನ್ನ ಬಿಟ್ಟಿದ್ಯಾಕೆ ತಾಯಿ ರಾಧಾಮಣಿ? ನರ್ಸಿಂಗ್ ಓದ್ಲಿ ಅಂತ ಶ್ರೀ ಸಾಯಿ ಟ್ರಸ್ಟ್ಗೆ ಮಗಳನ್ನ ತಾಯಿ ಬಿಟ್ಟಿರ್ತಾರೆ. ನೋಡಿ, ನರ್ಸಿಂಗ್ ಓದ್ಲಿ ಅಂತ ಶ್ರೀ ಸಾಯಿ ಟ್ರಸ್ಟ್ಗೆ ಮಗಳನ್ನ ಬಿಟ್ಟು ಬಂದಿರ್ತಾರೆ ತಾಯಿ ರಾಧಾಮಣಿ. ಕೆಲ ದಿನಗಳ ಬಳಿಕ ತಾಯಿಗೆ ಮೊಬೈಲ್ ಏನಿದೆ, ಅವ್ರ ಮೊಬೈಲ್ಗೆ ಒಂದು ಆಡಿಯೋ ಬರುತ್ತೆ. ಮಗಳು ಕಳಿಸಿರೋದು, ಅದು ಬೇರೆ ಯಾರು ಅಲ್ಲ. ನಂಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ, ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಮಗಳು ಆ ಆಡಿಯೋದಲ್ಲಿ ಹೇಳಿದಾಳೆ. ಮಗಳ ಆ ಆಡಿಯೋ ಕೇಳ್ತಾ ಇದ್ದಂತೆ ಬಂದು ತಾಯಿ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಿರ್ತಾರೆ. 4-5 ತಿಂಗಳ ಹಿಂದೆ ಟ್ರಸ್ಟ್ ನಿಂದ ಬಂದು ಆ ಮಗಳನ್ನ ತಮ್ಮ ತಾಯಿ ಕರ್ಕೊಂಡು ಹೋಗಿರ್ತಾರೆ ರಾಧಾಮಣಿ ಅವರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಯುವತಿ ತನ್ನ ತಾಯಿಗೆ ಕಳಿಸಿರುವಂತಹ ಆಡಿಯೋ ಕೂಡ ನಾವು ನಿಮಗೆ ಪ್ಲೇ ಮಾಡ್ತೀವಿ. ಯಾವಾಗ ಅಲ್ಲಿ ನರ್ಸಿಂಗ್ ಓದ್ಲಿ ಅಂತೇಳಿ ಟ್ರಸ್ಟ್ಗೆ ಬಿಟ್ಟು ಬಂದಿರ್ತಾರೆ ತಾಯಿ ರಾಧಾಮಣಿ ಅವರು, ಅಲ್ಲಿ ಹೋಗಿ ಒಂದು ಸ್ವಲ್ಪ ದಿವಸ ಆಗ್ತಾ ಇದ್ದಂತೆ ತಮ್ಮ ತಾಯಿಗೆ ಒಂದು ಆಡಿಯೋ ಮೆಸೇಜ್ ಅನ್ನ ಕಳಿಸ್ತಾರೆ. ಆ ಆಡಿಯೋ ಮೆಸೇಜ್ ಅಲ್ಲಿ ನನಗೆ ಇಲ್ಲಿರಕ್ ಆಗ್ತಾ ಇಲ್ಲ, ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ,
ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಆಕೆ ಹೇಳಿದಾಳೆ. ಅಮ್ಮ, ನಿನ್ ಕಾಲ್ ಕಟ್ಕೋತೀನಿ ಕಣಮ್ಮ. ನಿನ್ ಬಿಟ್ಟು ನಂಗಿರಕ್ ಆಗದೇ ಇಲ್ಲ. ನಾನೇನಾದ್ರೂ ಮೈಸೂರಲ್ಲಿ ಇದ್ರೆ ನಾನು ಏನಾದ್ರು ಮಾಡ್ಕೊಬಿಡ್ತೀನಿ. ನಿಂದ ಅಮ್ಮಯ್ಯ ಅಂತೀನಿ. ನನಗೆ ಅನನ್ಯ, ನಮ್ಮ ಅಕ್ಕ, ನೀನು, ಮಿಥುನ ಎಲ್ಲಾ ಇಂಪಾರ್ಟೆಂಟ್. ನನ್ನ ಉಸಿರು, ನನ್ ಜೀವಾಳ. ನನಗೆ ಹೆಂಗ್ ಕೇಳ್ಕೊಳ್ಳೇಂತಾನೆ ಗೊತ್ತಾಗ್ತಲ್ಲ. ಈ ಮೇಡಮು ಹಳೆದ ಪಳೆದೆಲ್ಲ ಹಾಕಿ ನಿಮ್ ಹುಡ್ಗ ನೋಡ್ಲಿ ಅಂತ ಇನ್ಸ್ಟಾಗ್ರಾಮ್ ಏನೇನೋ ಆಗ್ತಾ ಇದಾರೆ. ನನಗದೇ ನೋಡು, ನನ್ ದೇಹ ಮಾತ್ರ ಮೈಸೂರಲ್ಲಿದೆ, ನನ್ ಮನ್ಸೆಲ್ಲ ಅಮ್ಮ ನೀನೇ ಕಣಮ್ಮ. ನಿನ್ಗೊಂಚೂರು ಕೈಯಲ್ಲಿ ಗಾಯ ಆಗಿದೆ ಅಂತ ಮೇಡಮ್ ಹೇಳ್ಕೊಡ್ತಾರ ಕಣಮ್ಮ. ನಿಮ್ಮ ಅಮ್ಮ ಫೋನ್ ಬೇಡ, ನಿಮ್ಮಮ್ಮನ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಡ ಅಂತ. ನೀನು ಎತ್ತಮ್ಮ ಚಿಕ್ಕ ಬುಂಡೆನ ದೊಡ್ಡ ಬುಂಡೆಯಾಗಿ ಮಾಡಿ ನನಗೆಲ್ಲ ಭವಿಷ್ಯ ಹೇಳ್ಕೊಟ್ಟಿದ್ಯಾ. ನಾನ್ ಯಾವತ್ತೂ ನನಗ್ ಮೋಸ ಮಾಡಲ್ಲ ನಿನಗೆ. ನೀನ್ ಬೇಕು ಕಣಮ್ಮ. ಮುಂದಿನ ತಿಂಗಳು ನನ್ನ ಹೇಗಾದ್ರೂ ಕರ್ಕೊಂಡೋಗು, ನೀನ್ ಕಳ್ಕೊಡ್ತೀನಿ. ಮೇಡಮಿಗೆ ಫೋನ್ ಮಾಡ್ಬೇಡ, ಏನಾದ್ರೂ ನೆಪ ಹಿಡ್ಕೊಂಡು ನಾನು ಕರ್ಕೊಂಡೋಗಮ್ಮ. ನೀನು ಅಂದ್ರೆ ನನಗೆ ಆಗಲ್ಲ. ನೀನ್ ನಂಗೆ ಬೇಗ ನೀನ್ ದೂರ ಮಾಡ್ಕೊಳಲ್ಲ ಅಮ್ಮ. ನಿನ್ ಜೊತೆನೆ ನಿನ್ ಮಡ್ಲಲ್ಲೇ ನಾನ್ ಸಾಯ್ಬೇಕು. ಯಾಕೋ ಸತ್ತೋಗ್ಬಿಡ್ತಾರೆ ಅಂತ ಅನಿಸ್ಬಿಟ್ಟೆ ನನಗೆ. ದಿನ ಕಣ್ಣೀರು. ನಾನು ಯಾರಿಗೆ ಹೇಳ್ಕೊಳ್ಳಮ್ಮ. ನೀನಾಗಿದ್ರೆ ನಿನ್ ಜೊತೆ ನಾನು ಎಲ್ಲ ಹೇಳ್ಕತಿದ್ದೆ, ಆರನ ಜೊತೆ ಹೇಳ್ಕತಿದ್ದೆ. ನಂಗೆ ಯಾರಿಲ್ಲ, ಅನನ್ಯನೂ ಇಲ್ಲ, ಏನೂ ಇಲ್ಲ, ಮಿಥುನೂ ಇಲ್ಲ. ಮಿಥುನ ಫೋನ್ ಮಾಡಿದ್ರೆ ತುಂಬಾ ದಿನ ಆಗೈತೆ, ಅವನು ಇಲ್ಲ, ನೀನು ಇಲ್ಲ, ಮಿಥುನೂ ಇಲ್ಲ. ನಾನು ಯಾರ ಹತ್ರ ಹೇಳ್ಕೊಳ್ಳಮ್ಮ ಅಮ್ಮ. ನಿನ್ ಬಿಟ್ಟು ನನಗಿರಕ ಆಗಲ್ಲ ಕಣಮ್ಮ. ನೀನೇನೇ ಹೇಳು, ನಿನ್ನ ಹಟ್ಟಕ್ಕೋಸ್ಕರ ನನ್ ಮೈಸೂರಿಗೆ ಬಂದು ನನ್ ಜೀವ ಎಲ್ಲ ಹಾಳು ಮಾಡ್ಕೊತಿದ್ದೀನಿ. ಅಮ್ಮ, ನೀನ್ ಹೇಗಾದ್ರೂ ಮಾಡಿ ದಯವಿಟ್ಟು ಕರ್ಕೊಂಡು ಹೋಗು ನನ್ನ. ಆಗಲ್ಲ ಕಣಮ್ಮ, ನನಗೆ ನೋಡಿ, ನಂಗೆ ಏನು ಇಂಪಾರ್ಟೆಂಟ್ ಅಲ್ಲ. ನಿನ್ ಕಾಲ್ ತೊಳ್ಕೊಂಡು, ನಿನ್ ಕಾಲ್ ನೀರ್ ಕುಡ್ಕೊಂಡು ನಾನು ನಿನ್ ಮನೇಲಿ ಇರ್ತೀನಿ. ದಯವಿಟ್ಟು ನನಗೆ ನಿನ್ನೂ ಬಿಟ್ಟಿರಕ್ಕಾಗಲ್ಲ. ಪಾಪ ನನ್ ತಂಗಿ ಮೇಲೆ ಅನುಮಾನ ಪಡ್ತಾರೆ. ನಮ್ಮ ಅಕ್ಕ, ನೀನು